ಫ್ರೆಂಡ್ಸ್, ನಮ್ಮ ಮದರು ಇನ್ನೊಂದು ಕೆಂಪು ಚಿಕನ್ ಅಂತ ನಾವು ಮಾಡ್ತೀವಿ ಮನೇಲಿ. ಸ್ಪೆಷಲ್ ನಮ್ಮಮ್ಮ ರೆಸಿಪಿ ಇದು. ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಏನೇನು ಬೇಕಾಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೆ ಬೇಕಾದಂಥ ಹಸಿಮೆಣ್ಸಿಕಾಯಿ ಒಂದು 7-8. ಆಯಿಲ್ ಹಾಕೋತಾ ಇದ್ದೀವಿ. 100 ml ಆಯಿಲು. ಹಸಿಮೆಣ್ಸಿಕಾಯಿ ಹಾಕೋತಾ ಇದ್ದೀವಿ. ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದು ನಮ್ಮ ಮದರ್ ಸ್ಟೈಲ್ನ ಕೆಂಪು ಚಿಕನ್ ನಾವು ಕರೆಯೋದು. ನೋಡಿ ಹೇಗಿರುತ್ತೆ ಅಂತ. ರೆಡ್ ಚಿಕನ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದಾರೆ, 1 ಟೇಬಲ್ ಸ್ಪೂನ್ ಅಷ್ಟು. ಇದು ಚೆನ್ನಾಗಿ ಬೇಯಬೇಕು. ಹಸಿಮೆಣಸಿಕಾಯಿ, ಶುಂಠಿ ಬೆಳ್ಳುಳ್ಳಿ. ನೆಕ್ಸ್ಟು ಚಿಕನ್ ಹಾಕ್ಕೊಳ್ತಾರೆ. ಇಷ್ಟೇ ಬೇಕಾದಂಥ ಪದಾರ್ಥ ರೆಡ್ ಚಿಕನ್ಗೆ. ಚಿಕನ್ ಹಾಕ್ಕೊಂಡಿದ್ದಾರೆ. ಈಗ ಇದು ಇವಾಗ 10 ಮಿನಿಟ್ಸ್ ಬಾಯಬೇಕು ಚೆನ್ನಾಗಿ. ನೀರು ಸ್ವಲ್ಪ ಸುಣ್ಣಬೇಕು. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದಾರೆ. 1 ಹಿಡಿಯಷ್ಟು ಉಪ್ಪು ಹಾಕೋತಾರೆ. ಹಾಫ್ ಹಿಡಿಯಷ್ಟು ಉಪ್ಪು ಹಾಕೋತಾರೆ. ಫ್ರೆಂಡ್ಸ್, ಈಗ ಚಿಕನ್ನು ರೆಡ್ ಚಿಕನ್ ಬಂದು ಬೇಯ್ತಾ ಇದೆ. ನೀರು ಬಿಟ್ಟಿದೆ ಚೆನ್ನಾಗಿ. ಫ್ರೆಂಡ್ಸ್, ಮೆಣಸಿನ ಪೌಡ್ರ್ ಹಾಕೋತಾ ಇದ್ದಾರೆ 2 ಟೇಬಲ್ ಸ್ಪೂನ್ ಅಷ್ಟು. ಸ್ವಲ್ಪ ನಾವು ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೀವಿ, ರೆಡ್ ಕಲರ್ದು. ಇದೇ ಮೇಯ್ನ್, ಸ್ವಲ್ಪ ಕಲರ್ ಬರಲಿಕ್ಕೆ 1 ಟೀ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀವಿ. 1 ನಿಂಬೆಹಣ್ಣ ಹಿಂಡ್ಕೋತಾ ಇದ್ದೀವಿ ಇದಕ್ಕೆ. ಆಗಲೇ ಬರೀ ಹಸಿಮೆಣ್ಸಿಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಿ. ಇವಾಗ ಒಂದೇ 1 ನಿಂಬೆಹಣ್ಣು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕೀಗ. ನೋಡಿ ಫ್ರೆಂಡ್ಸ್, ಚೆನ್ನಾಗೆಲ್ಲ ಮಿಶ್ರಣ ಆಯಿತು. ಈಗ ಒಂದು 20 ಮಿನಿಟ್ಸ್ 15 ಮಿನಿಟ್ಸ್ ಚೆನ್ನಾಗಿ ಕಮ್ಮಿ ಉರಿಲಿ ಬಾಯ್ಲ್ ಆಗಬೇಕು. ಆಮೇಲೆ ರೆಡ್ ಚಿಕನ್ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕಾಗತ್ತೆ. ಅಷ್ಟೇ ಫ್ರೆಂಡ್ಸ್, ಸಿಂಪಲ್ ರೆಸಿಪಿ. ರೆಡ್ ಚಿಕನ್ನ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಸಖತ್ತಾಗಿರುತ್ತೆ. ಸಿಂಪಲ್, ಜಾಸ್ತಿ ಏನು ಯಾವುದೇ ಥರದ ಐಟಮ್ಸ್ ಬೇಕಾಗಿಲ್ಲ. ಫ್ರೆಂಡ್ಸ್, ಕೆಂಪು ಚಿಕನ್ ಹಿಂಗಿದೆ ನೋಡಿ, ಅವಾಗ ತೋರಿಸಿದ್ದು. ಸೂಪರಾಗಿ ಆಗಿದೆ. ತಿಂತಾಯಿದ್ದೀನಿ. ಎಮ್ಮಿ ಆಗಿದೆ. ನೀವು ಮಾಡ್ಕೊಳ್ಳಿ. ಆ ಥರ ಹಾಕ್ತೀನಿ. ಜಾಸ್ತಿ ಮಸಾಲೆ ಇಲ್ಲ, ಖಾರ ಇಲ್ಲ, ಏನಿಲ್ಲ. ಸೂಪರಾಗಿದೆ.